ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಸೀಕಾಯನಹಳ್ಳಿ ಗ್ರಾಮದಲ್ಲಿ ಒಣಗಿದ ನೀಲಗಿರಿ ಮರಗಳ ತೆರವಿನ ಸಂಬಂಧ ಊರಿನ ಹಲವಾರು ಗ್ರಾಮಸ್ಥರು ಜಮಾಯಿಸಿದ್ದ ವೇಳೆ ಗ್ರಾಮಸ್ಥ ಬಚ್ಚೇಗೌಡ ಮಾತನಾಡಿ, ನೀಲಗಿರಿ ಮರಗಳ ತೆರವುಗೊಳಿಸುವಂತೆ ಅನೇಕ ಬಾರಿ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಲಿಖಿತ ಪೂರ್ವಕವಾಗಿ ದೂರನ್ನು ನೀಡಿದ್ದರೂ ಸಹ ಜಮೀನಿನ ಮಾಲೀಕರಿಗೆ ಅನೇಕ ಬಾರಿ ತಿಳುವಳಿಕೆ ನೀಡಿದರೂ ಯಾರ ಮಾತಿಗೂ ಕವಡೆ ಕಾಸಿನ ಬೆಲೆ ನೀಡುತ್ತಿಲ್ಲ. ಭಾರಿ ಗಾತ್ರದ ಮರಗಳು 5-6 ಅಡಿ ಅಗಲದಲ್ಲಿ ಸುತ್ತಮುತ್ತಲಿನ ಜಮೀನುಗಳ ಮೇಲೆ ಬೆಳೆದು ನಿಂತಿವೆ. ನೀಲಗಿರಿ ಮರಗಳ ಪಕ್ಕದಲ್ಲಿ ದನದ ಕೊಠಡಿಗಳನ್ನು ಕೂಡ ನಿರ್ಮಿಸಲಾಗಿದೆ. ಈ ಹಿಂದೆ ಭಾರೀ ಬಿರುಗಾಳಿ ಮತ್ತು ಮಳೆಗೆ ಇಲ್ಲಿನ ಮರಗಳ ರೆಂಬೆ ಕೊಂಬೆಗಳು ದನದ ಕೊಟ್ಟಿಗಳ ಮೇಲೆ ಬಿದ್ದು ಬಹಳಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿದ್ದಲ್ಲದೆ ನೀಲಗಿರಿ ಮರಗಳನ್ನು ಕಡ್ಡಾಯವಾಗಿ ಕಡಿದು ಹಾಕುವಂತೆ ಸುಪ್ರೀಂ ಕೋರ್ಟ್ನ ಆದೇಶವಿದ್ದರೂ ಸಹ ಗ್ರಾಮಸ್ಥರ ಲಿಖಿತ ದೂರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿವೆ. 30 ವರ್ಷದಿಂದ ಈ ಪ್ಲೇಸ್ ಮರ ಒಣಿದ್ದಾರೆ, ಕೇಳಿದ್ರು ನಾವು ದೌರ್ಜನ್ಯ ಮಾಡ್ತಾರೆ. 10 ವರ್ಷದಿಂದ ತುಂಬ ನಮ್ಗೆ ತೊಂದರೆಗಳಾಗ್ತವೆ. ಇಲ್ಲಿ ಮರಗಳು ಬಿದ್ದು ಅನಾಹುತ ಆಗ್ತದೆ. ತಿರುಗಿ ದಾರಿ ಇದೆ, ಮೇಲೆ ಲೈನ್ ಇದೆ, ಓಡಾಡೋಕ್ಕೂ ಭಯ ಆಗ್ತದೆ. ಗಾಳಿ ಮಳೆ ಬಂದರೆ ಮೊನ್ನೆ ರೀಸೆಂಟ್ ಒಂದು ಕೊಂಬೆ ಬಿದ್ದು ನಾವು ಒಳಗಿದ್ದರು ಆಚೆ ಓಡಿ ಬಂದ್ವಿ. ಏನಂತ ಕೇಳಕ್ಕೆ ಹೋದರೆ ನಾವು ಕತ್ತಿಗೆಲ್ಲ ಏನು ಮಾಡ್ತೀರಾ ಮಾಡೋರು ಅಂತಾರೆ. ಆಮೇಲೆ ಸಾಹೇಬ್ರು ಕಂಪ್ಲೇಂಟ್ ಕೊಟ್ಟಿದ್ವಿ. ಸಾಹೇಬ್ರು ಬಂದರು, ಕೇಳಿದ್ರು ಸಾಹೇಬ್ರಿಗೆ ಇದು ಮಾಡ್ತಾಯಿಲ್ಲ ಅವರು. ಸಾಹೇಬ್ರು ಕಂಪ್ಲೇಂಟ್ ಕೊಡೋದ್ಮೇಲೆ ಪೊಲೀಸರು ಬಂದು ನನ್ನ ಶಾಲೆ ಕಿತ್ಕೊಳಕ್ಕಾಗಲ್ಲ ಅಂತ ಅವಾಜ್ ಆಗ್ತಾನೆ ಮಂಜುನಾಥ್ ಅನ್ನೋರು. ಇವಾಗ ತಾಲೂಕ್ ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟಿದ್ದೀನಿ, ಅಲ್ಲಿ ಕ್ರಮ ತಗೊಂಡಿಲ್ಲ. ತಾಲೂಕ್ ಪಂಚಾಯತಿಗೆ ಕೊಟ್ಟು ತಾಲೂಕು ಆಫೀಸಿಗೆ ಕೊಟ್ಟಿದ್ದೀನಿ, DC ಅವ್ರಿಗೆ ಕೊಟ್ಟಿದ್ದೀನಿ. ಯಾರು ಕೊಟ್ಟರು ಕ್ರಮ ಕೈಗೊಳ್ತಾ ಇಲ್ಲ ಅಂದರೆ ಅವ್ರಿಗೆ ಏನು ಅಂತ ಅರ್ಥ ಅಂದರೆ ಲಂಚದ ಮೇಲೆ ಒತ್ತಾದ ಅಂತ ನನ್ನ ಅನಿಸಿಕೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಮರ ತೆರವುಗೊಳಿಸ್ಬೇಕು ಅಂತ ಒಂದು ಮನವಿ ಮಾಡ್ಕೊಳ್ತೀವಿ. ಇಲ್ಲಾಂದರೆ ಸಂಘ ಸಂಸ್ಥೆ ಮುಖಾಂತರ ನಾವು ಧರಣಿ ಕೋರಬೇಕಾಗ್ತದೆ ಮುಂದಿನ ಸಮಯದಲ್ಲಿ. ಈ ಸಂದರ್ಭದಲ್ಲಿ ಸೀಕಾಯನಹಳ್ಳಿ ಗ್ರಾಮಸ್ಥರಾದ ಆಂಜಿನಪ್ಪ, ಗೌರಮ್ಮ, ಮಂಜುನಾಥ್, ಗಗನ್, ಮನು, ಬಚ್ಚೇಗೌಡ ಸೇರಿದಂತೆ ಅನೇಕ ಗ್ರಾಮಸ್ಥರು ಹಾಜರಿದ್ದರು.